ಬಿಗ್ ಬಾಸ್ ನೋಡಿದ್ರೆ ನಮಗೆ ಅವ್ರ ಕಚ್ಚಾಡೋದು ನೋಡೋದು ಅನ್ಸುತ್ತೆ, ಟಿವಿನೇ ಆಫ್ ಮಾಡಿಬಿಡ್ಬೇಕು ಅನ್ಸುತ್ತೆ. ಆ ಬಿಗ್ ಬಾಸ್ ನೋಡಬೇಕು ಅಂದ್ರೆ ಸುದೀಪ್ ಇರಬೇಕು. ಕೋಟ್ಯಾಧಿಪತಿ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಇರಬೇಕು. ನಮ್ಮ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಿರಲ್ಲ ಅಂತ ಏನು ಬೇಕು ನಮಗೆ. ಏನಂತ ಬಿಗ್ ಬಾಸ್ ಅಂತ ಮಾಡ್ತಾ ಇದ್ದಾರೋ ಅದೇನು ಒಂದು ಅರ್ಥವಾಗಲ್ಲ. ಯಾರು ಗೆಲ್ತಾರೆ ಅಂತ ಗೊತ್ತಾಗಲ್ಲ ಕಣವ. ಹನುಮಂತಂದೇ ಒಂಥರ ಸೈಲೆಂಟ್ ಆಗಿರ್ತಾನೆ ಅವನು. ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ಬಿಗ್ ಬಾಸ್ ನೋಡ್ತೀನಿ ಕಣವ. ಬಿಗ್ ಬಾಸ್ ನೋಡಿದ್ರೆ ನಮಗೆ ಅವ್ರ ಕಚ್ಚಾಡೋದು ನೋಡೋದು ಅನ್ಸುತ್ತೆ, ಟಿವಿನೇ ಆಫ್ ಮಾಡಿಬಿಡ್ಬೇಕು ಅನ್ಸುತ್ತೆ. ಹೇಳ್ತಾರೆ ಈ ಸರಿ ಅಂತ ಅನ್ಸುತ್ತೆ. ಅದು ಯಾರು ಗೆಲ್ತಾರೆ ಅಂತ ಗೊತ್ತಾಗಲ್ಲ ಕಣವ. ಹನುಮಂತಂದೇ ಒಂಥರ ಸೈಲೆಂಟ್ ಆಗಿರ್ತಾನೆ ಅವನು. ಸುಮ್ಮನೆ ಅಂದರೆ ಕಚ್ಚಾಡ್ತಿರ್ತಾರೆ ಸುಮ್ಮನೆ. ಟಿ ವಿ ಮುಂಚೆ ಕೂತ್ಕೊಳ್ಳೋಕೆ ಬೇಜಾರಾಯ್ತದೆ. ಈ ಅಂತ ಅವ್ನು ಕಚ್ಚಾಡ್ತಾನೆ, ಅವ್ನು ತಳ್ಳಿಬಿಡ್ತವೆ. ಪುನಃ ತಿರ್ಕೊಂಡು ಅದು ಏನಂತ ಬಿಗ್ ಬಾಸ್ ಅಂತ ಮಾಡ್ತಾ ಇದ್ದಾರೋ ಅದೇನು ಒಂದು ಅರ್ಥವಾಗಲ್ಲ. ಏನು ಸುದೀಪ್ ಅದೇನು ದೊಡ್ಡವರು, ಇದನ್ನೇನು ಬಿಗ್ ಬಾಸ್ ಅದು ಏನು ಕತೆನೋ ಒಂದು ಗೊತ್ತಾಯ್ತಾ ಇಲ್ಲ. ಹನುಮಂತನಂತೂ ಅದು ಎಲ್ಲೇ ಇದ್ನೋ ಸೈಲೆಂಟಾಗಿರ್ತಾನೆ. ಅವನೇನಾದ್ರು ಗೆದ್ಬಿಟ್ಟಾನ ಅಂತ ನಮಗೆ. ಯಾಕಂದ್ರೆ ಹೊಸಬರೆಲ್ಲ ಗೆಲ್ಲೋದು ಜಾಸ್ತಿ. ಅದೇ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೋದರೆಲ್ಲ ಗೆಲ್ಲೋದು ಜಾಸ್ತಿ ಅಂತನಾ? ಇದು ಹಳ್ಳಿ ಕಡೆಯಿಂದ ಕಾಡು ಬೆಡ್ಲಿ ಹಿಡ್ಕೊಂಬಂದವರು ಚೆನ್ನಾಗಿ ಗೆದ್ದು ಬಿಡ್ತಾರೆ. ಈಗ ಅದಕ್ಕೆ ಹನುಮಂತು ಗೆಲ್ತಾರೆ ಅಂತ ನಾನು. ಹನುಮಂತು ಗೆಲ್ಲಬಹುದು ಅಂತ ಇದ್ದೀನಿ ನಾನು. ಇವಾಗ ರಜತ್ ಇದ್ದಾರೆ, ಧನರಾಜು ಇದ್ದಾನೆ, ಮತ್ತೆ ತ್ರಿವಿಕ್ರಮ್ ಇದ್ದಾನೆ, ಭವ್ಯ ಇದ್ದಾರೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಅಂದ್ರೆ ಟಾಪ್ 5 ವರ್ಗು ಯಾರ್ಯಾರು ಬರ್ಬೋದು ಅಂತ? ಅಯ್ಯೋ, ಅವ್ರ ಹೆಸರುಗಳೇ ಒಂದೊಂದ್ಸರಿ ಮರ್ತೋಯ್ತವ ಕಣವ. ಮರ್ತೋಯ್ತವೆ. ಇಂಥ ಎಲ್ಲ ಕಿತ್ತಾಡ್ತವೆ. ಬೇಜಾರು ಟಿ ವಿ ಮುಂಚೆ ಕೂತ್ಕೊಂಡ್ರೆ ಇದೇ ನೀವು ಒಂದಿನ ಕಿತ್ತಾಡ್ತಾವಲ್ಲ ಅನ್ಸುತ್ತೆ. ಇವಾಗ ಸೀಸನ್ 10 ಮುಗ್ದಿತ್ತು, ಇವಾಗ 11 ಫೈನಲ್ ಬಂದಿದೆ. ಎಷ್ಟು ಇಷ್ಟ ಆಯ್ತು ಸೀಸನ್ 11? ಏನೇನು 11 ಇಷ್ಟ ಆಯ್ತದವ. ಒಬ್ರು ಬರ್ತಾವ, ಒಬ್ಬ ಹೋಯ್ತಾ ಇರ್ತವೆ. ಅದು ಏನಂತ ಗೊತ್ತಾಗಲ್ಲ. ನಮ್ಮ ಬಿಗ್ ಬಾಸು, ನಮ್ಮ ಸೊಸೆ, ನಮ್ಮ ಮಗ ಇವರೆಲ್ಲ ಕೂತ್ಕೊಬಿಡ್ತಾರೆ. ಇವ್ರು ಇದ್ಯಾಕೆ ಹಿಂಗೆ ಕಿತ್ತಾಡ್ತಾರೆ, ಇದೇನು ನೋಡ್ತೀರಾ ನೀವು ಅಂತ ಬೈತೀನಿ ನಾನು. ನಮ್ಮ ಸೊಸೆಗೆ ನಮ್ಮ ಮಗನಿಗೆ ಏನಂತ ನೋಡ್ತೀರಾ, ಇದ ಅಂದಿನ ಕಿತ್ತಾಡ್ತಾವಲ್ಲ ಇವು ಅಂತೀನಿ. ಇದು ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಅಷ್ಟು ಇಂಟ್ರೆಸ್ಟ್ ಏನಿಲ್ಲವ. ಸುಮಾರು ನೋಡ್ತೀನಿ ಅಷ್ಟೇ. ಬಿಗ್ ಬಾಸ್ ಅಂದ್ರೆ ನನಗೆ ಇಷ್ಟ ಇರೋದಿಲ್ಲ. ಸುಮ್ಮನೆ ನೋಡೋದು, ಕಣ್ಣಿಗೆ ತಂಪಾಗಲಿ ಮನ್ಸಿಗೆ ಇಂಪಾಗಲಿ ಅಂತ ನೋಡೋದು ಅಷ್ಟೇ. ಈಗ ಸುದೀಪ್ ನೆಕ್ಸ್ಟ್ ಇದ್ರ ಬಿಗ್ ಬಾಸ್ ನಡ್ಸ್ಕೊಡಲ್ಲ ಅಂತ ಹೇಳಿತಾರಲ್ವಾ? ಸೊ ಅವ್ರು ಬಿಟ್ಟು ಬೇರೆ ಇನ್ಯಾರು ನಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್ನ? ಸುದೀಪ್ ನಡೆದ್ರೆ, ಸುದೀಪ್ ನಡೆಸ್ಕೊಂಬಂದಿದ್ದವ್ರು ಅವ್ರು ನಡೆಸಿದ್ರೆ ಚೆನ್ನಾಗಿತ್ತು. ಮುಂದೆ ಯಾರು ಮಾಡಿದ್ರೆ ಏನು ಅಂತ ಗೊತ್ತಾಗಲ್ಲ ಕಣವ. ಸುದೀಪ್ ಚೆನ್ನಾಗಿ ಮಾಡ್ತಾರೆ. ಸುದೀಪೇ ಇರಬೇಕಾಗಿತ್ತು. ಸುದೀಪ್ ನಡೆಸ್ಕೊಡ್ಬೇಕಾಗಿತ್ತು. ಈಗ ಬಿಗ್ ಬಾಸ್ ನಡೆಸ್ಕೊಡೋರು ಅವರು ಈ ಮಜಾ ಟಾಕೀಸ್ ಅಂತ ಅವನ್ನ ಲೋಕೇಶ್ ಮಗ ನಡೆಸ್ತಾರಲ್ಲ ಆ ಥರ ಅವರಿದ್ರೆ, ಅದಕ್ಕೆ ಅವರಿದ್ರೆ ಚಂದ ನೋಡೋಕ್ಕೆ ಜನಗಳು. ಅವರೆಲ್ಲ ನಡ್ಸಲ್ಲ ಅಂತಿದಾರಲ್ವಾ? ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ನಡೆಸ್ಬೋದು ಅದನ್ನ ಅಂತ ನೋಡಿ, ಅನ್ಸುತ್ತೆ? ನಮ್ಮ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಿರಲ್ಲ ಅಂತ ಏನು ಬೇಕು ನಮಗೆ. ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಿದ್ರು. ಪುನೀತ್ ರಾಜ್ಕುಮಾರು ಕೋಟ್ಯಾಧಿಪತಿ ಅಂತ ಇದು ನಡೆಸ್ಕೊಡ್ತಿದ್ರಲ್ಲ, ಅಯ್ಯೋ ನಮ್ಗೆ ಅದು ಬಂದ್ಬಿಟ್ರೆ ಸಾಕಲ್ಲ ಆಸೆ. ಆಗ ಸುದೀಪ್ ಬಿಗ್ ಬಾಸ್ ಮಾಡ್ತಾವನೆ. ಆ ಬಿಗ್ ಬಾಸ್ ನೋಡಬೇಕು ಅಂದ್ರೆ ಸುದೀಪ್ ಇರಬೇಕು. ಕೋಟ್ಯಾಧಿಪತಿ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಇರಬೇಕು. ಪುನೀತ್ ರಾಜ್ಕುಮಾರ್ ಬಂದರು ಅಂದರೆ ಎಲ್ಲ ಕೈ ತಟ್ಕೊಂಡು ಆರಾಮಾಗಿ ನೋಡೋಕೊಂಥರ ಖುಷಿ. ಬಂದರು ಪುನೀತ್ ಬಂದರು ಅಂತ. ಅದನ್ನು ಎಷ್ಟು ಪ್ರೀತಿಯಾಗಿ ನೋಡ್ತಿದ್ದೋ ಅಂದ್ರೆ ನಾವು, ಭಗವಂತ ಅವ್ರನ್ನೇ ಕರ್ಕೊಬಿಟ್ಟ. ಒಳ್ಳೆಯವರು ಇರಬೇಕಾಗಿತ್ತು. ಆ ಥರ ಪುನೀತ್ ರಾಜ್ಕುಮಾರ್ ಅಂತ ವ್ಯಕ್ತಿ ಅದು ನಡೆಸ್ಕೊಡ್ತಿದ್ರಲ್ಲ, ಇನ್ನೂ ನಡೆಸೋರು ಅವರು. ಹಾಗೆ ಬಿಗ್ ಬಾಸ್ ಸುದೀಪ್ ನಡೆಸ್ತಿದ್ರು. ಅಷ್ಟು ಕ್ಲೀನಾಗಿ, ಅಷ್ಟು ಎಲ್ಲರನ್ನು ನಗಿಸ್ಕೊಂಡು ಸುದೀಪ್ ಚೆನ್ನಾಗಿ ಮಾಡ್ತಿದ್ರು. ಸುದೀಪೇ ನಡೆಸ್ಕೊಡ್ಬೇಕು. ಅದು ಯಾವ್ರವರು ಮನೆತನ. ಈಗ ಊರ್ಲಿ ಒಬ್ಬರು ಪಟೇಲ್ರು ಇರ್ತಾರೆ, ಅವ್ರ ಮನೆತನದವ್ರು ಇದ್ದರೆ ಒಂಥರ ಪಟೇಲ್ರು ಅಂತ ಹೇಳೋದು ಅವ್ರನ್ನ. ಈ ನಿಂತವು ಕೂತವೆಲ್ಲ ನಾನು ಗೌಡ ಪಟೇಲ ಅಂದ್ರಾಗುತ್ತಾ? ಹಂಗೆ ಯಾರ್ಯಾರು ಏನೇನು ಮಾಡಿದ್ರೆ ಚಂದವೋ ಅದೇ ಮಾಡಬೇಕು. ಈಗ ನೀವು ಈಗ ಎಷ್ಟು ಕಷ್ಟ ಬಿದ್ದು ಇದನ್ನು ಮಾಡ್ತೀರಿ, ಅದು ಬೇಕು. ಪ್ರೀತಿಯಿಂದ ಗೌರವದಿಂದ ವರ್ತಿಸ್ಬೇಕು. ಬೀಟ್ ಪ್ಲಸ್ ಕರ್ನಾಟಕ.